ಹಾಯ್ ಫ್ರೆಂಡ್ಸ್, ಒಂದು ಈಸಿ ಆ್ಯಂಡ್ ಸಿಂಪಲ್ ಕ್ರೋಶಾ ಕುಚ್ಚುಕಟ್ಟನ್ನು ಬಾಡಿ ಕಲರ್, ಸಾಡಿ ಬಾಡಿ ಕಲರ್ ಬ್ಲೂ ಕಲರ್ ಇದೆ ಮತ್ತು ಪಲ್ಲು ಪಿಂಕ್ ಕಲರ್ ಇದೆ. ಈಗ ಕ್ರೋಶಾ ಕುಚ್ಚುಕಟ್ಟನ್ನು ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಈಗ ಸಾಡಿಗೆ ಲಾಕ್ ಮಾಡೋಣ. 6 ದಾರ ತಗೊಂಡಿದ್ದೀನಿ. ಸಿಂಗಲ್ ಲಾಕ್, ಪಕ್ಕದಲ್ಲಿ ಇನ್ನೊಂದು ಲಾಕ್, 2 ಲಾಕ್ ಮಾಡಬೇಕು. 4 ಚೈನ್ ಹಾಕಬೇಕು. 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಿ. 5 ಕೂಡ ಹಾಕ್ಬೋದು, 4 ಅಥವಾ 5. ನಾ ಈಗ 4 ಹಾಕ್ತಾಯಿದ್ದೀನಿ. 4 ಚೈನ್ 3 ಟೈಮ್ ಹಾಕ್ತೀನಿ. 4 ಚೈನು 3 ಟೈಮ್ ಹಾಕು. ಫಸ್ಟು ಒಂದು ಆರ್ಚ್ ಬರುತ್ತೆ, ಅದಕ್ಕೆ 4 ಚೈನಲ್ಲಿ ಹಾಕೋದು. 2 ಪಕ್ಕದಲ್ಲಿ 2 ಮಿನಿ ಆರ್ಚ್ ಬರುತ್ತೆ ಮತ್ತು ಮಧ್ಯದಲ್ಲಿ ಒಂದು ಆರ್ಚ್ ಬರುತ್ತೆ. ತುಂಬ ನೀಟಾಗಿ ಬರುತ್ತೆ, ಇದು ಈಸಿಯಾಗಿದೆ. ಒಂದು ಹಾಕಿ ನೋಡಿ, ಸಿಂಪಲ್ ಸಾಡಿ. ಈ 3 ಚೈನ್ 3 ಸಲ ಹಾಕೊಂಡು 3 ಸಲ ಈಗ ಸ್ವಲ್ಪ ದಾರನ ಮೇಲೆ ತಗೊಂಡು ಒಂದು ಬೀಡ್ ಆ್ಯಡ್ ಮಾಡೋಣ. ಈ ಥರ ಬೀಡಿದೆ, ಇದನ್ನು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮತ್ತು ಬಟ್ಟೆಗೂ ಲಾಕ್ ಮಾಡಿ. ಇನ್ನು ಮತ್ತೆ 4 ಚೈನ್ ಹಾಕೋದು. ಎಲ್ಲಿ ಬರುತ್ತೆ ಎಲ್ಲಿ ನೋಡಿಕೊಂಡು 4 ಚೈನ್ ಹಾಕಿ. ಈ 4 ಚೈನು 5 ಟೈಮ್ ಬರುತ್ತೆ. 4 ಚೈನ್ 5 ಟೈಮ್ ಬರುತ್ತೆ. ಫಸ್ಟು 3 ಟೈಮ್ ಅಷ್ಟೇ ಬರುತ್ತೆ. ಅಲ್ಲಿ ಫಸ್ಟಿಗೆ ಲಾಕ್ ಮಾಡಿದ್ದೀವಲ್ವ ನಾವು, ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಲ್ಲಿ 3 ಸಲ ಮಾತ್ರ ಹಾಕಿದ್ದೀನಿ. ಇಲ್ಲಿ 4 ಚೈನು 3 ಟೈಮು, ಯಾಕಂದರೆ ನಡುಗೊಂದು ಕುಚ್ಚು ಕಟ್ಟೋಕ್ಕೆ 3 ಆರ್ಚ್ ಬರುತ್ತೆ. ತುಂಬ ನೀಟಾಗಿ ಬರುತ್ತೆ, ಇದು ಈಸಿ ಇದೆ. 2 ಸ್ಟೆಪ್ಪಲ್ಲಿ ಮುಗಿಯುವಂಥ ಕ್ರೋಶಾ ಕುಚ್ಚಿದು. ಬಿಗಿನರ್ಸ್ ಅಂತೂ ತುಂಬಾ ಈಸಿ ಇದೆ. ತುಂಬ ನೀಟಾಗಿ ಬರುತ್ತೆ, ಇದು ಹಾಕಿ ನೋಡಿ ಒಂದ್ಸಲ. ಮತ್ತು ಇಲ್ಲಿ ಒಂದು 5 ಟೈಮ್ ಆಯಿತಲ್ಲ, 1 2 3 4 5 ಟೈಮ್ ಆಯಿತು. ಮತ್ತು ಇನ್ನೊಂದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ದಾರ ಮೇಲೆ ಕೆತ್ಕೊಂಡು ಮತ್ತು ಬೀಡ್ ಆ್ಯಡ್, ಲಾಕ್ ಮಾಡಿದೆ. ಮತ್ತು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೂ ಲಾಕ್ ಮಾಡ್ಬೋದು. ಮತ್ತು 4 ಚೈನ್ 5 ಟೈಮ್ಸ್. ಹೀಗೆ 4 ಚೈನ್ 5 ಟೈಮ್ ಬರುತ್ತೆ. ಹೀಗೆ ಎಲ್ಲ ಫುಲ್ ಸಾಡಿ ಎಂಡ್ವರೆಗೂ ಹಾಕೋಬೇಕು. ಈಗ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಪೂರ್ತಿ ಎಂಡ್ವರೆಗೂ ಹಾಕಿದ್ದೀನಿ. ಇಲ್ಲಿ ಲಾಸ್ಟ್ಗೆ ಒಂದು ಬೀಡ್ ಹಾಕಿ 2 3 4 ಚೈನ್ ಹಾಕಿ 2 ಸಲ ಹಾಕಿದ್ದೀನಿ ಮತ್ತು ಲಾಸ್ಟ್ಗೆ ಚೈನ್ ಹಾಕಿ ಕಟ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ಪು ಸೇಮ್ ಕಲರ್ ತೊಗೋತೀನಿ. ನೆಕ್ಸ್ಟ್ ಸ್ಟೆಪ್ ಸೇಮ್ ಕಲರ್ ತೊಗೊಂಡಿದ್ದೀನಿ.
ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿಕೊಳ್ಳೋಣ. ಇಲ್ಲಿ ಲಾಕ್ ಮಾಡ್ಕೊಂಡು ಇಲ್ಲಿ ಸಿಂಗಲ್ ಇದಿರುತ್ತಲ್ವ ಲಾಕು, ಅದ್ರ ಮೇಲೆ ಮತ್ತೊಂದು ಲಾಕ್ ಮಾಡಿಕೊಂಡು ಮತ್ತು 4 ಚೈನ್, 4 ಅಥವಾ 5 ನೀವು ಬೇಸ್ ಲೈನ್ ಮೇಲೆ ಎಷ್ಟು ಹಾಕಿರ್ತೀರಲ್ಲ ನೋಡಿಕೊಂಡು ಹಾಕಿ. ಇಲ್ಲಿ ಮತ್ತೆ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೊಂದು ಲಾಕ್, ಈ ಚೈನ್ ಹಾಕಿರ್ತೀವಲ್ಲ ಅಲ್ಲೊಂದು ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕಿದೆ. ಇನ್ನು ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಕಂಬವನ್ನು ಮಾಡ್ಕೋಬೇಕು. 2ರಲ್ಲೊಂದು ಮತ್ತು 2ರಲ್ಲೊಂದು. ಮೂರು ಕಂಬಗಳನ್ನು ಹಾಕಬೇಕು. 3 ಕಂಬ ಹಾಕೊಂಡು ದಾರ ಸ್ವಲ್ಪ ಮೇಲೆ ಕೆತ್ತಿ ಒಂದು ಬೀಡ್ ಆ್ಯಡ್ ಮಾಡ್ಕೋಬೇಕು. ಗೋಲ್ಡನ್ ಬೀಡ್ ಆದರೂ ಹಾಕೋದು ಅಥವಾ ಜರಿ ಯಾವ ಥರ ಇರುತ್ತೆ ಅದನ್ನು ನೋಡ್ಕೊಂಡು ಬೀಡ್ ಹಾಕಿ. ನಾನು ಇಲ್ಲಿ ಗೋಲ್ಡನ್ ಬೀಡ್ ಹಾಕ್ತಿದ್ದೀನಿ. ಮತ್ತು ಸೂಜಿ ಮೇಲೆ ಒಂದು ದಾರ ಸುತ್ತಕೊಂಡು ಮತ್ತು ಕಂಬಗಳನ್ನು ಹಾಕೋಬೇಕು. ಮತ್ತು 3 ಕಂಬ ಹಾಕ್ಕೊಳ್ಳಿ. ತುಂಬ ಈಸಿ ಇದೆ ಫ್ರೆಂಡ್ಸ್, ಬೇಗ ಕೂಡ ಆಗುತ್ತೆ. 2 ಸ್ಟೆಪ್ಪಲ್ಲಿ. ಮತ್ತು ಇಲ್ಲಿ ಸಿಂಗಲ್ ಒಂದು ಚೈನ್ ಹಾಕಬೇಕು. ಮತ್ತು ಇಲ್ಲಿ ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತು ಇಲ್ಲಿ ಲಾಕ್ ಇರುತ್ತಲ್ಲ ಅದೇ ಲಾಕ್ ಮೇಲೆ ಒಂದು ಲಾಕ್. ನೋಡಿ ಫ್ರೆಂಡ್ಸ್, ಇದೊಂಥರ ಆರ್ಚ್, ಮಿನಿ ಆರ್ಚ್, ತುಂಬ ನೀಟಾಗಿ ಬರುತ್ತೆ. ಅದು ಕಾಣ್ತಾ ಇದೆಯಲ್ಲ. ಇನ್ನು ಪಕ್ಕದಲ್ಲಿ ಒಂದು ಮತ್ತೆ ಲಾಕ್ ಮಾಡಿ ಲಾಕ್ ಮಾಡಿಕೊಂಡು ಇನ್ನು ಸೂಜಿ ಮೇಲೆ 2 ಸರ್ತಿ ದಾರ ಸುತ್ತಕೊಂಡು ಇಲ್ಲಿಂದನೇ ಆರ್ಚ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬೀಡ್ ಹಿಂದೆ ಒಂದು ದಾರ ಕಾಣ್ತಾ ಇದೆಯಲ್ಲ ಅಲ್ಲಿಂದ ನಾವು ಅದರೊಳಗೆ ಹಾಸ್ಕೊಂಡು ಎರಡರಲ್ಲೊಂದು ಮತ್ತು ಇನ್ನೆರಡರಲ್ಲೊಂದು ಮತ್ತು ಎರಡರಲ್ಲೊಂದು ಹೀಗೆ ಟ್ರಿಬಲ್ ಕ್ರೋಶೆ ಮಾಡಿ ಮೇಲೆ 3 ಚೈನ್ ಹಾಕಬೇಕು. 1 2 3 ಚೈನ್ ಹಾಕಿ ಇಲ್ಲೇ ಇರುತ್ತಲ್ಲ ಈ ಟ್ರಿಬಲ್ ಕ್ರೋಶೆ ಮಾಡಿರ್ತಲ್ಲ ಅದರಲ್ಲೇ ಒಂದು ಸಿಂಗಲ್ ಪಿಕಾಕ್ ಆಸೆ ಬರುತ್ತೆ ಅದು. ಮತ್ತು ಸೂಜಿ ಮೇಲೆ ಡಬಲ್ ಸಲ ಸುತ್ತಕೊಂಡು 2ರಲ್ಲೊಂದು ಸೇಮ್ ಅದೇ ರೀತಿ ಮಾಡಬೇಕು. 2ರಲ್ಲೊಂದು ಮತ್ತು 3 ಚೈನ್ ಹೀಗೆ ಪೂರ್ತಿ ಆರ್ಚ್ ಕಂಪ್ಲೀಟ್ ಮಾಡಬೇಕು. ಪೂರ್ತಿ ಆರ್ಚ್ ಮುಗಿಸ್ಕೊಂಡು ಇಲ್ಲಿ ಲಾಕ್ ಎಲ್ಲಿ ಇರುತ್ತೆಯಲ್ಲ ಅದೇ ಲಾಕ್ ಮೇಲೆ ಒಂದು ಸಿಂಗಲ್ ಲಾಕ್ ಮಾಡಬೇಕು. ಪಕ್ಕದಲ್ಲಿ ಮತ್ತೆ ಒಂದು ಲಾಕ್ ಮತ್ತು ಒಂದು ಚೈನ್, ಆಮೇಲೆ ಒಂದು ಡಬಲ್ ಸಿಂಗಲ್ ಕ್ರೋಶೆ 2ರಲ್ಲೊಂದು ಮತ್ತು ಇನ್ನೆರಡರಲ್ಲೊಂದು. ಒಂದು ಬೀಡ್ ಆ್ಯಡ್ ಮಾಡೋಣ. ಬೀಡ್ ಹಾಕಿ
ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು ಹೀಗೆ 3 ಕಂಬಗಳನ್ನ ಹಾಕಬೇಕು. ಪಕ್ಕದಲ್ಲಿ 3 ಕಂಬ ಹಾಕಿ ಆಮೇಲೆ ಒಂದು ಲಾಕ್ ಮಾಡಿ ಸಿಂಗಲ್ ಲಾಕ್, ಸೂಜಿ ಮೇಲೆ ದಾರ ಸುತ್ತಕೊಳ್ಳದೇ ಸಿಂಗಲ್ ಲಾಕ್ ಮಾಡಿ ಆಮೇಲೆ ಲಾಕ್ ಮೇಲೆ ಒಂದು ಲಾಕ್ ಮಾಡಿ. ಈ ಥರ ಬರುತ್ತೆ ಫ್ರೆಂಡ್. ಇಲ್ಲಿ ಕುಚ್ಚು ಕಟ್ಟೋಕ್ಕೆ ಪಕ್ಕದಲ್ಲಿ 2 ಸಿಂಗಲ್ ಆರ್ಚ್ ಬರುತ್ತೆ, ಮಿನಿ ಆರ್ಚ್. ನೋಡಿ ಫ್ರೆಂಡ್ ಎಷ್ಟು ನೀಟಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಹಾಕಿ ನೋಡಿ ಒಂದ್ಸಲ. ಪೂರ್ತಿ ಸಾಡಿ ಪೂರ್ತಿ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಪೂರ್ತಿ ಆರ್ಚ್ ಎಲ್ಲ ಕಂಪ್ಲೀಟ್ ಆಗಿದೆ, ತುಂಬಾ ನೀಟಾಗಿ ಬಂದಿದೆ, ತುಂಬ ಮತ್ತು ಈಸಿನೂ ಇದೆ, ಬೇಗ ಕೂಡ ಮುಗಿಯುತ್ತೆ. ಕಂಪ್ಲೀಟ್ ಆಗಿದೆ. ಪೂರ್ತಿ ಎಂಡವರೆಗೂ ಹಾಕಿ ಕುಚ್ಚು ಕಟ್ಟಿ ತೋರಿಸ್ತೀನಿ. ಇವಾಗ ಕುಚ್ಚು ಕಟ್ಟಿದ್ದೀನಿ, ಅಷ್ಟು ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್, ತುಂಬಾ ಈಸಿ ಇದೆ. 2 ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುವಂಥದ್ದು. ಸಾಡಿ ಫುಲ್ ಕುಚ್ಚು ಕಟ್ಟಿದ್ದೀನಿ, ತುಂಬಾ ನೀಟಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.